ವರ್ಷದಿಂದ ಸಿಎಂ ಚೇರಿಗೆ ಏನಾದರೂ ಪ್ರಾಬ್ಲಮ್ ಇದೆ? ಅದಕ್ಕೆ ಸಿ ಎಂ ಚೇರ್ ಪ್ರಶ್ನೆ ಇಲ್ಲಿ ಬರೋದೇ ಇಲ್ಲ. ಈ ಹೋಲ್ ಗೌರ್ಮೆಂಟ್ ಈಸ್ ಫೆಲ್ಟ್ ಒಂಥರ ದುಃಖ ಹೇಳೋದಕ್ಕೆ. ದೆಹಲಿ ಭೇಟಿಯಾಗಿದೆ ಸಿಎಂ, ಡಿಸಿಎಂ, ಸಚಿವರುಗಳು ಸಹ ಹೋಗಿದ್ದಾರೆ ಇಲ್ಲಿಗೆ. ಅಲ್ಲಿ ಹೋಗಿದ್ದವರು ಜನಗಣತಿ, ಚರ್ಚೆ ಜಾತಿ ಗಣತಿ ಮತ್ತು ಆಡಳಿತ ವಿಷಯಗಳು, ಪಕ್ಷ ಬಲವರ್ಧನೆ ಜೊತೆಗೆ ಆ್ಯಸ್ ಎ ನ್ಯಾಷನಲ್ ಪಾರ್ಟಿ ಕಾಂಗ್ರೆಸ್ಗೂ ಇದ್ರ ಬಗ್ಗೆ ಕಾಳಜಿ ಇದೆ. ಪ್ರತಿಯೊಂದು ಜೀವನ ಅಮೂಲ್ಯವಾದದ್ದು. ಅಮೂಲ್ಯವಾದಂಥ ಜೀವ ಕಳ್ಕೊಳ್ಳೋಕ್ಕೆ ಅವಕಾಶ ಕೊಡಬಾರ್ದು. ಮುನ್ನೆಚ್ಚರಿಕೆಯಿಂದ ಎಚ್ಚರಿಕೆ ವಹಿಸಬೇಕು ಘಟನೆಗಳಾಗದ ರೀತಿಯಲ್ಲಿ. ಅದಕ್ಕೆ ಇದರಲ್ಲಿ ರಾಜಕೀಯ ಮಾಡದೇ ತನಿಖೆಯಿಂದ ವಿಚಾರ ಹೊರಬರಲಿ. ಜಾತಿ ಗಣತಿ ಮತ್ತೆ ಮಾಡಬೇಕು ಅಂತ ಇದೆ. ತಾವು ಆಲ್ರೆಡಿ ಜಾತಿ ಗಣತಿ ಇರಲಿ, ಇದನ್ನೇ ಇಂಪ್ಲಿಮೆಂಟ್ ಮಾಡಿ ಅಂತ ನಾಳೆ ಕ್ಯಾಬಿನೆಟ್ ಇದೆ. ಕ್ಯಾಬಿನೆಟಲ್ಲಿ ವಿಲ್ ಟೇಕ್ ಎ ಡಿಸಿಷನ್. ಇದೇ ವಿಚಾರ ಇಟ್ಕೊಂಡು ಸಿಎಂ ಬದಲಾವಣೆ ಆಗ್ತಿರೋದು ಚರ್ಚೆಗಳು ನಡೀತಾ ಇದೆ. ಅದಕ್ಕೆ ಸಿಎಂ ಚೇರ್ ಭದ್ರ ಇದೆಯಾ? ಅದಕ್ಕೆ ನವೆಂಬರ್ ಡೆಡ್ಲೈನ್. ಸಿ ಎಂ ಚೇರ್ ಅಲ್ಲಾಡೇ ಇಲ್ವಲ್ಲ. 4 ಕಾಲಿದೆ ಚೇರ್ಗೆ, ಗಟ್ಟಿ ಮುಟ್ಟಾಗಿ ಭದ್ರಾಗಿ ಅಲ್ಲೇ ಇದೆ. ಕುಳಿತುಕೊಳ್ಳೋರು ಅಳ್ಳಾಡ್ತಾ ಇದಾರ ಅಂತ. ಚೇರ್ ಗಟ್ಟಿ ಇದೆ, ಕುಳಿತುಕೊಳ್ಳೋರು ಅಳ್ಳಾಡ್ತಾ ಇದಾರ ಅಂತ. ಪದೇ ಪದೇ ನವೆಂಬರ್ ಚೇರು ಎಷ್ಟು ಗಟ್ಟಿ ಇದೆಯೋ ಅದ್ರ ಮೇಲೆ ಕೂತಿರೋರು ಅಷ್ಟೇ ಗಟ್ಟಿಯಾಗಿದ್ದಾರೆ. 5 ವರ್ಷ ಗಟ್ಟಿಯಾಗಿರ್ತಾರೆ. ಮುಂದಿನ 2.5 ವರ್ಷ ಅವರೇ ಇರ್ತಾರ ಕೂತಿರೋ? ಆ ಚೇರ್ ಗಟ್ಟಿಯಾಗಿದೆ, ಕೂತಿರೋರು ಗಟ್ಟಿಯಾಗಿದ್ದಾರೆ. ಚೇರು ಅಲ್ಲೇ ಇರ್ತದೆ, ಕೂತಿರೋರು ಹಂಗೆ ಕಂಟಿನ್ಯೂ ಆಗ್ತದೆ. ಈಗ ಸಚಿವ ಯಾವ್ದು ನನಗೆ ಗೊತ್ತಿರೋ ವಿಷಯ ಗೊತ್ತಿಲ್ಲ. ಅದೊಂದು ಸೀರಿಯಸ್ ಆಗಿದೆ. ಸಚಿವ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಕೆಲಸವನ್ನ ನೋಡಿ ಏನಾದ್ರು ಮಾಡಬೇಕಾ ಅಥವಾ ಹೇಗೆ? ತಮ್ಮ ಹಿರಿಯರಾಗಿ ತಮ್ಮದೇನಾದ್ರು ಇದೆಯಾ? ಇದೆಲ್ಲ ಹೈಕಮಾಂಡಿಗೆ ಬಿಟ್ಟಿದ್ದು, ಮುಖ್ಯಮಂತ್ರಿ ಬಿಟ್ಟಿದ್ದಲ್ವಾ. ಅಲ್ಲ, ತಮ್ಮದ ಒಂದು ಸಜೆಷನ್ ಅಥವಾ ಮನವಿ ಅವರು ಏನಾದ್ರು ನಾನು ಕರೆದು ಕೇಳಿದ್ರೆ ಏನಪ್ಪ ನಿನ್ನ ಅಭಿಪ್ರಾಯ ಅಂತ ಹೇಳಿದ್ರೆ ನಿಮ್ಮ ಅನಿಸಿಕೆಗಳನ್ನು ಗಮನದಲ್ಲಿ ಇಟ್ಕೊಂಡು ನಾನು ಹೇಳ್ತೀನಿ ಅವ್ರಿಗೆ. ಸರ್ ಇನ್ನೇನು 2 ತಿಂಗಳ ದಸರಾ ಬರ್ತಾ ಇದೆ ಸರ್. ಕಳೆದ ಬಾರಿ ದಸರಾದ ಇನ್ನೂ ಲೆಕ್ಕಾಚಾರ ಕೊಟ್ಟಿಲ್ಲ ಅಂತ ಕೂಡ ಕೇಳಿದ್ದೀನಿ. ಈಗಲೇ ಹೇಳಿದೆ, ಕೊಡಿ ಏನೇನಾಗಿದೆ ಕೊಟ್ಬಿಡಿ ಅಂತ ಹೇಳಿ. ಅದೇನು ಮುಚ್ಚಿಡೋದೇನಿದೆ? ದೇರ್ ಇಸ್ ನಥಿಂಗ್. ಟ್ರಾನ್ಸ್ಪರೆಂಟಾಗಿ ಮಾಡಿದ್ದೀವಿ. ಈಗಲೇ ಬರ್ತಾ ಹೇಳಿದೆ ಕೊಟ್ಬಿಡಿ ಅಂತ ಹೇಳಿ.